ಸ್ನೇಹಿತರೆ, ಗೇರ್ ಲಿವರ್ ಅನ್ನ ಬಗ್ಗೆ ಇರುವಂತಹ 3 ಬಿಗ್ ಮಿಸ್ಕನ್ಸೆಪ್ಷನ್ಸ್ ಅಥವಾ ತಪ್ಪು ತಿಳುವಳಿಕೆಗಳು ಯಾವುವು ಅಂತಂದ್ರೆ ಒಂದೊಂದಾಗಿ ನೋಡೋಣ. ಫಸ್ಟ್ ಒನ್ ಬಂದ್ಬಿಟ್ಟು ತುಂಬಾ ದೊಡ್ಡ ತಪ್ಪು ತಿಳುವಳಿಕೆ ಅಂದ್ರೆ ಗೇರ್ ಲಿವರ್ ಅನ್ನ ಚೇಂಜ್ ಮಾಡುವಂತ ರೀತಿ. ಫಾರ್ ಎಕ್ಸಾಂಪಲ್, ಈ ಗಾಡಿನ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಸ್ಟಾರ್ಟಿಂಗ್ ನಲ್ಲಿ ಬಿಗಿನರ್ಸ್ ಯಾವ ರೀತಿ ಮಾಡ್ತಾರೆ ಅಂದ್ರೆ, ಬಿಗಿನರ್ಸ್ ಅಷ್ಟೇ ಅಲ್ಲ, ನಾನು ಅಬ್ಸರ್ವ್ ಮಾಡ್ದಂಗೆ ಎಕ್ಸ್ಪರ್ಟ್ ಡ್ರೈವರ್ಸ್ ಹಾಗೆ ಮಾಡ್ತಾರೆ. ಸೊ ಫಸ್ಟ್ ಗೇರ್ಗೆ ಎಂಗೇಜ್ ಮಾಡ್ತಾರೆ. ಫಸ್ಟ್ ಗೇರ್ಗೆ ಎಂಗೇಜ್ ಮಾಡ್ಬಿಟ್ಟು ಗಾಡಿನ ಮೂವ್ ಮಾಡ್ತಾರೆ, ಆಯ್ತಾ. ಸೊ ಮೂವ್ ಮಾಡಿ ಏನ್ ಮಾಡ್ತಾರೆ ಅಂದ್ರೆ, ಸೆಕೆಂಡ್ ಗೇರ್ ಎಂಗೇಜ್ ಮಾಡ್ಬೇಕಂದ್ರೆ ಈ ರೀತಿಯಾಗಿ ಸಡನ್ ಆಗಿ ಸೆಕೆಂಡ್ ಗೇರ್ಗೆ ಎಂಗೇಜ್ ಮಾಡೋದು. ಆಮೇಲೆ ಥರ್ಡ್ ಗೇರ್ಗೆ ಅವ್ರು ಎಂಗೇಜ್ ಮಾಡೋದು ಹೇಗೆ ಮಾಡ್ತಾರೆ ಅಂದ್ರೆ ಹೀಗೆ. ಫೋರ್ತ್ ಗೇರ್ಗೆ ಗಾಡಿ ರನ್ ಆಗಿ ಫೋರ್ತ್ ಗೇರ್ಗೆ ಯಾವ ರೀತಿ ಮಾಡ್ತಾರೆ ಅಂದ್ರೆ ಹೀಗೆ. ಆಕ್ಚುಲಿ ಏನಂತ ಹೇಳಿದ್ರೆ ಸ್ನೇಹಿತರೆ, ಈ ರೀತಿಯಾಗಿ ಗೇರ್ ಚೇಂಜ್ ಮಾಡಬಾರ್ದು. ಅದು ಅಪ್ ಶಿಫ್ಟ್ ಇರಲಿ ಡೌನ್ ಶಿಫ್ಟ್ ಇರಲಿ, ನೀವು ಫಸ್ಟ್ ತಿಳ್ಕೊಂಬಿಡಿ. ಕಲಿಯುವಾಗ್ಲೇ ನೀವು ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದೇ ರೂಢಿ ಆಗ್ಬಿಡುತ್ತೆ. ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಈಗ ನಾನು ತೋರಿಸ್ತೇನೆ. ಫಸ್ಟ್ ಗೇರ್ಗೆ ಶಿಫ್ಟ್ ಮಾಡಿ ತೋರಿಸ್ತೇನೆ. ಸೊ ಫಸ್ಟ್ ಗೇರ್ಗೆ ಎಂಗೇಜ್ ಮಾಡಿದೆ, ಯಾವ ರೀತಿಯಾಗಿ ಮೂವ್ ಮಾಡ್ತೇನೆ ಗಾಡಿ ಮೂವ್ ಮಾಡಿದೆ. ಈಗ ಸೆಕೆಂಡ್ ಗೇರ್ಗೆ ಎಂಗೇಜ್ ಮಾಡ್ಕೊಂಡ್ರೆ ಏನಂದ್ರೆ, ಜಸ್ಟ್ ನ್ಯೂಟ್ರಲ್ ತಂದೆ, ಜಸ್ಟ್ ಸೆಕೆಂಡ್ ಗೇರ್ಗೆ ಶಿಫ್ಟ್ ಮಾಡಿದೆ ಹೀಗೆ. ಈಗ ನನಗೆ ಥರ್ಡ್ ಗೇರ್ ಶಿಫ್ಟ್ ಮಾಡ್ಬೇಕು. ಯಾವ ರೀತಿ ಅಂದ್ರೆ, ನ್ಯೂಟ್ರಲ್ ತಂದೆ, ನೆಕ್ಸ್ಟ್ ಥರ್ಡ್ ಗೇರ್, ನೆಕ್ಸ್ಟ್ ಫೋರ್ತ್ ಗೇರ್ಗೆ ಶಿಫ್ಟ್ ಮಾಡಬೇಕು. ಫೋರ್ತ್ ಗೇರ್ ಏನ್ ಮಾಡ್ತೇನೆ, ನ್ಯೂಟ್ರಲ್, ಫೋರ್ತ್ ಹೀಗೆ. ಈಗ ನನಗೆ ಗಾಡಿ ಮತ್ತೆ ಫಾಸ್ಟ್ ಆಗ್ತಾ ಇದೆ. ನಾನೀಗ ಫಿಫ್ತ್ ಗೇರ್ಗೆ ಶಿಫ್ಟ್ ಮಾಡಬೇಕು. ಸೊ ಏನ್ ಮಾಡ್ತೇನೆ, ನ್ಯೂಟ್ರಲ್ ತಂದೆ, ಫಿಫ್ತ್ ಗೇರ್ಗೆ ಶಿಫ್ಟ್. ಈ ರೀತಿಯಾಗಿ ನೀವು ಪರ್ಫೆಕ್ಟ್ ಆಗಿ ಗೇರ್ ಅನ್ನ ಶಿಫ್ಟ್ ಮಾಡಬೇಕು. ಅದ್ರ ಜೊತೆ ಗುದ್ದಾಡಕ್ಕೆ, ಅದ್ರ ಜೊತೆ ಫೈಟ್ ಮಾಡಬಾರ್ದು. ಏನಂತಾರೆ, ಗೇರ್ ಲಿವರ್ ಬಂದ್ಬಿಟ್ಟು ಜಸ್ಟ್ ಒಂದು ಬೆರಳು ಅಥವಾ 2 ಬೆರಳಲ್ಲಿ ಶಿಫ್ಟ್ ಆಗುವಂತದ್ದು. ಗೇರ್ ತುಂಬಾನೇ ಸ್ಮೂತ್ ಆಗಿರುತ್ತೆ. ನಾವು ಶಿಫ್ಟ್ ಮಾಡೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಎಷ್ಟು ಸ್ಮೂತ್ ಆಗಿ ವರ್ಕ್ ಆಗುತ್ತೆ ಅನ್ನೋದ್ ರೀತಿ. ನಾನು ನಿಮ್ ಫಸ್ಟ್ಗೆ ತೋರಿಸ್ದಾಗೆ ಫಸ್ಟ್ ಯಾವ ರೀತಿ ಮಾಡ್ತಾರೆ ಅಂದ್ರೆ, ಈಗ ತಪ್ಪು ಮಾಡುವಂತ ಈ ರೀತಿಯಾಗಿ ಸಡನ್ ಆಗಿ ಶಿಫ್ಟ್ ಮಾಡೋದು. ಈಗ ನಾನು ಥರ್ಡ್ ಗೇರ್ ಶಿಫ್ಟ್ ಮಾಡ್ಕೊಂತ ಸಡನ್ ಆಗಿ ಈ ರೀತಿಯಾಗಿ ಶಿಫ್ಟ್ ಮಾಡೋದು. ಈ ರೀತಿಯಾಗಿ ಗೇರ್ ಶಿಫ್ಟ್ ಮಾಡಬಾರ್ದು. ಆಕ್ಚುಲಿ ಏನಂತ ಹೇಳಿದ್ರೆ, ತುಂಬಾ ಸ್ಮೂತ್ ಆಗಿ 1-2 ಬೆರಳಲ್ಲಿ ಆಗುವಂತದ್ದು ಶಿಫ್ಟಿಂಗು. ಈಗ ನನಗೆ ಥರ್ಡ್ ಗೇರ್ ಅಲ್ಲಿ ಇದೆ, ನಾನು ಏನ್ ಮಾಡಬೇಕು, ಫೋರ್ತ್ ಗೇರ್ ಶಿಫ್ಟ್ ಮಾಡ್ಬೇಕಂತಂದ್ರೆ ಜಸ್ಟ್ ನಾನು ಕ್ಲಚ್ ಪ್ರೆಸ್ ಮಾಡ್ತೇನೆ, ನ್ಯೂಟ್ರಲ್ ತಂದೆ ಫೋರ್ತ್ ಗೇರ್ ಶಿಫ್ಟ್ ಆಯ್ತು. ಈಗ ನೆಕ್ಸ್ಟ್ ನನಗೆ ಏನಾದ್ರು ಫಿಫ್ತ್ ಗೇರ್ಗೆ ಶಿಫ್ಟ್ ಮಾಡ್ಬೇಕಂದ್ರೆ ನಾನು ಏನ್ ಮಾಡ್ತೇನೆ, ಕ್ಲಚ್ ಅನ್ನ ಪ್ರೆಸ್ ಮಾಡ್ತೇನೆ, ನ್ಯೂಟ್ರಲ್ ತಂದೆ ಫಿಫ್ತ್ ಗೇರ್. ತುಂಬಾನೇ ಈಸಿ ಇದು ಗೇರ್ ಶಿಫ್ಟ್ ಮಾಡೋದು. ಬಟ್ ಇದನ್ನ ಯಾಕೆ ಆ ರೀತಿಯಾಗಿ ಕಲಿತಾರೋ, ಯಾಕೆ ಆ ರೀತಿ ಹ್ಯಾಬಿಟ್ ಬೆಳೆಸ್ಕೋತಾರೋ ಅಂತ ನನಗಂತೂ ಗೊತ್ತಿಲ್ಲ. ನಾನು ಆಕ್ಚುಲಿ ಗೇರ್ ಶಿಫ್ಟ್ ಮಾಡೋದು ತುಂಬಾ ಜನ ನೋಡಿದೆ. ನಮ್ಮ ಫ್ರೆಂಡ್ಸ್ ಇರ್ಬೋದು ಅಥವಾ ನಾನು ಯಾವ್ದಾದ್ರು ಗಾಡಿಯಲ್ಲಿ ಹೋಗ್ತಿದ್ದಾಗ ನೋಡಿದ್ರೆ, ಅವ್ರು ಯಾವ ರೀತಿ ಶಿಫ್ಟ್ ಮಾಡ್ತಾರೆ ಅಂದ್ರೆ, ನಾನು ನಿಮ್ಗೆ ತೋರಿಸಿದ್ನಲ್ಲ, ಫಸ್ಟ್ ಸಡನ್ ಆಗಿ ಥರ್ಡ್ ಇಂದ ಫೋರ್ತ್ ಇಂದ ಫಿಫ್ತ್ ಸಡನ್ ಆಗಿ ಶಿಫ್ಟ್ ಮಾಡ್ತಾರೆ. ಆಕ್ಚುಲಿ ಆ ರೀತಿಯಾಗಿ ಮಾಡಬಾರ್ದು. ನ್ಯೂಟ್ರಲಿ ತಂದ ತಕ್ಷಣ ನಿಮಗೆ 0.1 ಸೆಕೆಂಡ್ ಅಷ್ಟೇ ಅದನ್ನ ಅಲ್ಲಿ ಸ್ವಲ್ಪ ನೀವು ನಿಲ್ಲಿಸಬೇಕು. ಅಂದ್ರೆ ಲೇಟ್ ಮಾಡಬಾರ್ದು. ಆಕ್ಚುಲಿ ಗೇರ್ ಶಿಫ್ಟಿಂಗ್ ಬಂದ್ಬಿಟ್ಟು 2 ಸೆಕೆಂಡ್ ಅಲ್ಲಿ ಆಗುವಂತ ಕೆಲಸ. ಅಷ್ಟರಲ್ಲೇ ನೀವು ಸ್ಮೂತ್ ಆಗಿ ಹ್ಯಾಂಡಲ್ ಗೇರ್ನ ಶಿಫ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಮತ್ತೆ ನಾನು ನಿಮ್ಗೆ ತೋರಿಸ್ತೇನೆ. ಸೊ ಕ್ಲಚ್ ಪ್ರೆಸ್ ಮಾಡಿದೆ, ಫಸ್ಟ್ ಗೇರ್ಗೆ ಶಿಫ್ಟ್ ಮಾಡಿದೆ, ಗಾಡಿನ ಮೂವ್ ಮಾಡ್ತೀನಿ, ಸೆಕೆಂಡ್ ಗೇರ್ ಶಿಫ್ಟ್ ಮಾಡೋಕೆ ಏನ್ ಮಾಡ್ಬೇಕು, ನಾನು ಜಸ್ಟ್ ನ್ಯೂಟ್ರಲ್ ತಂದು 1 ಸೆಕೆಂಡ್ ಇಲ್ಲ, ಆಕ್ಚುಲಿ 0.1 or 2 ಸೆಕೆಂಡ್ಸ್ ನ್ಯೂಟ್ರಲ್ ತಂದ್ಬಿಟ್ಟು ಆಮೇಲೆ ಸೆಕೆಂಡಿಗೆ ಶಿಫ್ಟ್ ಮಾಡೋದು. ನೆಕ್ಸ್ಟ್ ಥರ್ಡ್ ಶಿಫ್ಟ್ ಮಾಡಬೇಕು, ಥರ್ಡ್ ಹೀಗೆ. ನೆಕ್ಸ್ಟ್ ನಾನು ಫೋರ್ತ್ ಶಿಫ್ಟ್ ಮಾಡಬೇಕು, ಫೋರ್ತ್ ಅಲ್ಲಿ ಇದೀಗ ನನಗೆ ನೆಕ್ಸ್ಟ್ ಬಂದ್ಬಿಟ್ಟು ಫಿಫ್ತ್ಗೆ ಶಿಫ್ಟ್ ಮಾಡಬೇಕು. ಫಿಫ್ತ್ಗೆ ಏನ್ ಮಾಡ್ತೇನೆ, ನ್ಯೂಟ್ರಲ್ ತಂದೆ ಫಿಫ್ತ್. ಸೊ ಆಕ್ಚುಲಿ ಗೇರ್ ಶಿಫ್ಟಿಂಗ್ ಈ ರೀತಿಯಾಗಿ ತುಂಬಾ ಸ್ಮೂತ್ ಆಗಿ ಆಗುತ್ತೆ, ಮತ್ತೆ ಪರ್ಫೆಕ್ಟ್ ಆಗಿ ಗೇರ್ ಶಿಫ್ಟಿಂಗ್ ಅನ್ನ ಮಾಡಬಹುದು. ಸೊ ಇದು ಒಂದು ಬಂದ್ಬಿಟ್ಟು ಫಸ್ಟ್ ಒಂದು ತಪ್ಪು ತಿಳುವಳಿಕೆ, ಗೇರ್ ನ ಸಡನ್ ಆಗಿ ಶಿಫ್ಟ್ ಮಾಡೋದು. ಇನ್ನು ಸ್ನೇಹಿತರೆ, ಸೆಕೆಂಡ್ ಬಿಗ್ ಮಿಸ್ಕನ್ಸೆಪ್ಷನ್, ದೊಡ್ಡ ತಪ್ಪು ತಿಳುವಳಿಕೆ ಏನಂತಂದ್ರೆ, ಆಕ್ಚುಲಿ ಏನ್ ಮಾಡ್ತಾರೆ ಅಂದ್ರೆ, ಇದು ತುಂಬಾ ಜನ ಸ್ಟಾರ್ಟಿಂಗ್ ಕಲಿಯೋರು ಅಷ್ಟೇ ಅಲ್ಲ, ಕಲ್ತು ಎಕ್ಸ್ಪರ್ಟ್ ಇರುವಂತ ಡ್ರೈವರು ಸಹ ಈ ಒಂದು ಬ್ಯಾಡ್ ಹ್ಯಾಬಿಟ್ ಅನ್ನ ಇಟ್ಕೊಂಡಿರ್ತಾರೆ. ಅಂತ ಹೇಳಿದ್ರೆ, ಗೇರ್ ಅನ್ನ ಶಿಫ್ಟ್ ಮಾಡ್ತಾರೆ, ಫಸ್ಟ್ ಗೇರ್ಗೆ ಗಾಡಿನ ಮೂವ್ ಮಾಡ್ತಾರೆ. ಗಾಡಿ ಮೂವ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಗೇರ್ ಲಿವರ್ ಸೆಕೆಂಡ್ ಶಿಫ್ಟ್ ಮಾಡ್ತಾರೆ. ನಮ್ಮ ಹ್ಯಾಂಡ್ ಏನಿದೆ ಲೆಫ್ಟ್ ಹ್ಯಾಂಡ್, ಈ ಗೇರ್ ಲಿವರ್ ಮೇಲೆನೆ ಅವರು ರೆಸ್ಟ್ ಮಾಡ್ತಾರೆ ಹೀಗೆ. ಥರ್ಡ್ ಗೇರ್ ಶಿಫ್ಟ್ ಮಾಡಿದ್ರು, ಥರ್ಡ್ ಗೇರ್ ಶಿಫ್ಟ್ ಆದ್ಮೇಲೂ ಸಹ ಕೈಯನ್ನ ಬಂದ್ಬಿಟ್ಟು ಮತ್ತೆ ಗೇರ್ ಲಿವರ್ ಮೇಲೆ ಇಟ್ಕೊಂಡ್ಬಿಟ್ಟು ಡ್ರೈವ್ ಮಾಡ್ತಾ ಇರ್ತಾರೆ ಹೀಗೆ. ಫೋರ್ತ್ ಗೇರ್ ಶಿಫ್ಟ್ ಮಾಡಿದ್ರು, ಕೈಯನ್ನ ತೆಗೆಯೋದಿಲ್ಲ, ಲೆಫ್ಟ್ ಹ್ಯಾಂಡ್ ಏನಿದೆ ಅಲ್ಲೇ ಗೇರ್ ಲಿವರ್ ಮೇಲೆನೆ ರೆಸ್ಟ್ ಮಾಡುತ್ತಾರೆ. ಆಕ್ಚುಲಿ ಇದು ಒಂದು ದೊಡ್ಡ ತಪ್ಪು ತಿಳುವಳಿಕೆ. ಏನಾಗುತ್ತೆ ಅಂದ್ರೆ, ನೀವು ಈ ರೀತಿಯಾಗಿ ಗೇರ್ ಲಿವರ್ ಮೇಲೆ ನಿಮ್ ಲೆಫ್ಟ್ ಹ್ಯಾಂಡ್ ಇಟ್ಕೊಂಡ್ಬಿಟ್ಟು ಡ್ರೈವ್ ಮಾಡ್ತಾ ಇದ್ರೆ ಅಂದ್ರೆ, ಗೇರ್ ಲಿವರ್ ನ ಸೆಲೆಕ್ಟಿಂಗ್ ಫೋರ್ಕ್ ಇರ್ತದೆ ಗೇರ್ ಬಾಕ್ಸ್ ಅಲ್ಲಿ, ಅದು ಟೀತ್ ಟೈಪ್ ಇರುತ್ತೆ.
ಸೊ ಅದು ನೀವು ಹೀಗೆ ಕೈ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ನೀವು ಡ್ರೈವ್ ಮಾಡ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಗೇರ್ ಲಿವರ್ ಸೆಲೆಕ್ಟಿಂಗ್ ಫೋರ್ಕ್ ಅಂತ ಅದ್ರ ಮೇಲೆ ಪ್ರೆಷರ್ ಬೀಳುತ್ತೆ. ಪ್ರೆಷರ್ ಬಿತ್ತು ಅಂದ್ರೆ ಗೇರ್ ಲಿವರ್ನ ಸೆಲೆಕ್ಟಿಂಗ್ ಫೋರ್ಕ್ ಇರುತ್ತೆ, ಟೀತ್ ಇರುತ್ತೆ, ಅದು ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗೆ ಗೇರ್ ಬಾಕ್ಸ್ ಬಂದ್ಬಿಟ್ಟು ವೇರ್ ಅಂಡ್ ಟಿಯರ್ ಔಟ್ ಆಗೋ ಚಾನ್ಸಸ್ ಇರುತ್ತೆ. ಗಾಡಿನ ಸ್ಟಾರ್ಟ್ ಮಾಡ್ಬಿಟ್ಟು ಫಸ್ಟ್ ಗೇರ್ ಎಂಗೇಜ್ ಮಾಡಿ ಫಸ್ಟ್ ಗೇರ್ ಎಂಗೇಜ್ ಮಾಡಿದ ತಕ್ಷಣ ನೀವು ಮೂವ್ ಮಾಡ್ತಾರೆ ಗೇರ್ ಲಿವರ್ ಇಂದ ಕೈಯನ್ನ ತೆಗೆದು ಬಿಡಬೇಕು. ಗೇರ್ ಲಿವರ್ನ ಕೈ ತೆಗೆದ್ಬಿಟ್ಟು ಆ ಕೈ ಬಂದ್ಬಿಟ್ಟು ಸ್ಟೇರಿಂಗ್ ಮೇಲೆ ಇರ್ಬೇಕು. ಈಗ ಸೆಕೆಂಡ್ಗೆ ಶಿಫ್ಟ್ ಮಾಡ್ಬೇಕು. ನಾನು ಸೆಕೆಂಡ್ ಶಿಫ್ಟ್ ಮಾಡಿದೆ, ಮತ್ತೆ ನನ್ನ ಹ್ಯಾಂಡ್ ಬಂದ್ಬಿಟ್ಟು ಗೇರ್ ಲಿವರ್ ಮೇಲೆ ಇಡ್ಲಿಲ್ಲ. ನಾನು ಆ ಸೆಕೆಂಡ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ಬಂದ್ಬಿಟ್ಟು ನನ್ನ ಸ್ಟೇರಿಂಗ್ ಮೇಲೆ ಕಂಟ್ರೋಲ್ ಇಟ್ಕೊಂಡು ಈಗ ಥರ್ಡ್ ಗೇರ್ ಶಿಫ್ಟ್ ಮಾಡಿದೆ. ಲೆಫ್ಟ್ ಹ್ಯಾಂಡ್ ಬಂದ್ಬಿಟ್ಟು ಸ್ಟೇರಿಂಗ್ ಮೇಲಿದೆ. ಫೋರ್ತ್ ಗೇರ್ ಶಿಫ್ಟ್ ಮಾಡಿದೆ, ಮತ್ತೆ ನನ್ನ ಕೈ ಬಂದ್ಬಿಟ್ಟು ಸ್ಟೇರಿಂಗ್ ಮೇಲೆ. ಗೇರ್ ಶಿಫ್ಟ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ನಮ್ಮ ಲೆಫ್ಟ್ ಹ್ಯಾಂಡ್ ಮತ್ತೆ ಸ್ಟೇರಿಂಗ್ ಪೊಸಿಷನ್ಗೆ ಬಂದ್ಬಿಡ್ಬೇಕು. ಆಕ್ಚುಲಿ ಏನಾಗುತ್ತೆ ಅಂದ್ರೆ ಇದರಿಂದ ತುಂಬಾನೇ ಉಪಯೋಗ ಆಗುತ್ತೆ. ಒಂದು, ನಿಮ್ಮ ಗೇರ್ ಬಾಕ್ಸ್ ವೇರ್ ಅಂಡ್ ಟಿಯರ್ ಔಟ್ ಆಗೋ ಚಾನ್ಸಸ್ ತಪ್ಪುತ್ತೆ, ಗೇರ್ ಬಾಕ್ಸ್ ಹಾಳಾಗೋದು ತಪ್ಪುತ್ತೆ. ಇನ್ನೊಂದು, ನಿಮಗೆ ಡ್ರೈವಿಂಗ್ ನಲ್ಲಿ ತುಂಬಾ ಕಂಟ್ರೋಲ್ ಸಿಗುತ್ತೆ, ಸ್ಟೆಬಿಲಿಟಿ ಸಿಗುತ್ತೆ ಡ್ರೈವ್ ಮಾಡುವಾಗ. ಯಾಕಂದ್ರೆ ಎರಡು ಕೈಯಿಂದ ನೀವು ಸ್ಟೇರಿಂಗ್ ಅನ್ನು ಹ್ಯಾಂಡಲ್ ಮಾಡ್ತಾ ಇದ್ರೆ ಅಂದ್ರೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ತುಂಬಾ ಕಂಟ್ರೋಲ್ ಇಟ್ಕೊಂಡ್ಬಿಟ್ಟು ಗಾಡಿನ ಡ್ರೈವ್ ಮಾಡಬಹುದು. ಥರ್ಡ್ ಒಂದು ಬಿಗ್ ಮಿಸ್ಕನ್ಸೆಪ್ಷನ್ ಅಥವಾ ತಪ್ಪು ತಿಳುವಳಿಕೆ ಬಗ್ಗೆ ಮಾತಾಡೋದಾದ್ರೆ, ಗೇರ್ ಚೇಂಜ್ ಮಾಡುವಾಗ ಏನ್ ಮಾಡ್ತಾರೆ ಅಂದ್ರೆ ಎಲ್ಲರೂ ಗೇರ್ ಲಿವರ್ ನೋಡ್ಕೊಂಡ್ಬಿಟ್ಟು ಚೇಂಜ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಯಾವ ರೀತಿ ಮಾಡ್ತಾರೆ, ಫಸ್ಟ್ ಗೇರ್ಗೆ ಎಂಗೇಜ್ ಮಾಡಿದ್ರು, ನೆಕ್ಸ್ಟ್ ಗಾಡಿನ ಮೂವ್ ಮಾಡ್ತಿರ್ತಾರೆ. ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ಸೆಕೆಂಡ್ ಗೇರ್ ಎಂಗೇಜ್ ಮಾಡ್ಕೊಂಡ್ರೆ ಅವರು ಗೇರ್ ಲಿವರ್ನ ನೋಡ್ತಾರೆ, ಹೀಗೆ ಸೆಕೆಂಡ್ ಗೇರ್ಗೆ ಬಿತ್ತಾ ಹೀಗೆ. ನೆಕ್ಸ್ಟ್ ಥರ್ಡ್ ಗೇರ್ಗೆ ಎಂಗೇಜ್ ಮಾಡ್ಬೇಕು, ಅವ್ರೇನ್ ಮಾಡ್ತಾರೆ ಗೇರ್ ಲಿವರ್ ನೋಡ್ತಾರೆ, ಥರ್ಡ್ ಗೇರ್ಗೆ ಬಿತ್ತಾ ಹೀಗೆ. ನೆಕ್ಸ್ಟ್ ಫೋರ್ತ್ ಗೇರ್ಗೆ ಬಿತ್ತಾ. ಆಕ್ಚುಲಿ ಏನಂದ್ರೆ ಇದು ಒಂದು ದೊಡ್ಡ ತಪ್ಪು ತಿಳುವಳಿಕೆ. ಗೇರ್ ಲಿವರ್ನ ನೋಡ್ಕೊಂಡ್ಬಿಟ್ಟು ನೀವು ಗೇರ್ ಶಿಫ್ಟ್ ಮಾಡೋದು, ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಕಾನ್ಸಂಟ್ರೇಷನ್ ಮುಂದೆ ಇರಬೇಕಾಗಿರೋದು ಗೇರ್ ಲಿವರ್ ಮೇಲೆ ಬೀಳುತ್ತೆ. ಮುಂದೆ ಏನಾದ್ರೂ ಅಚಾನಕ್ ಆಗಿ ಯಾವ್ದಾದ್ರು ದನ ಕರು ಬಂತೋ ಅಥವಾ ಚಿಕ್ಕ ಮಕ್ಕಳು ಬಂತೋ ರೋಡಲ್ಲಿ ಹೇಳಕ್ಕಾಗೋದಿಲ್ಲ ಯಾವ ಟೈಮ್ನಲ್ಲಿ ಏನಾಗುತ್ತೆ ಅಂತ. ಅದಕ್ಕಾಗಿ ನಮ್ಮ ಕಾನ್ಸಂಟ್ರೇಷನ್ ಯಾವಾಗಲೂ ಬಂದ್ಬಿಟ್ಟು ನಮ್ಮ ದೃಷ್ಟಿ ರೋಡ್ ಮೇಲೆ ಇರಬೇಕು. ನಾವು ರೋಡ್ ಮೇಲೆ ದೃಷ್ಟಿನ ಇಡೋದು ಬಿಟ್ಟು ನಾವು ಗೇರ್ ಚೇಂಜ್ ಮಾಡೋದಕ್ಕೋಸ್ಕರ ನಾವು ನಮ್ಮ ಕಾನ್ಸಂಟ್ರೇಷನ್ ಅಥವಾ ನಮ್ಮ ದೃಷ್ಟಿ ಏನಿದೆ ಗೇರ್ ಲಿವರ್ ಮೇಲೆ ತಂದ್ವಿ ಅಂದ್ರೆ ಮುಂದೆ ಏನು ನಮಗೆ ಕಾಣೋದಿಲ್ಲ. ಸೊ ಅದಕ್ಕಾಗಿ ನೀವು ಈ ತಪ್ಪು ಹ್ಯಾಬಿಟ್ ಏನಿದೆ, ಬ್ಯಾಡ್ ಹ್ಯಾಬಿಟ್, ಇದನ್ನ ಬಿಡಬೇಕು. ನೀವು ಗಾಡಿ ಡ್ರೈವ್ ಮಾಡ್ಬೇಕಂದ್ರೆ, ಒಳ್ಳೆ ಡ್ರೈವರ್ ಅನ್ಸ್ಕೋಬೇಕಂತಂದ್ರೆ, ನಿಮ್ಗೆ ಫಾರ್ ಎಕ್ಸಾಂಪಲ್ ಏನಾದ್ರೂ ಡೌಟ್ ಆದ್ರೆ ಗೇರ್ ಲಿವರ್ ಶಿಫ್ಟ್ ಮಾಡೋದ್ರಲ್ಲಿ ನೀವು ಫಸ್ಟ್ ಗಾಡಿನ ನಿಲ್ಸ್ಕೊಂಡ್ಬಿಟ್ಟು ಗಾಡಿನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು, ಅದು ಹೊಸ ಗಾಡಿ ಆಗಿರ್ಬೋದು ಅಥವಾ ನೀವು ಫ್ರೆಂಡ್ಸ್ ಗಾಡಿ ಯಾರ್ದಾಗಿರ್ಲಿ, ಫಸ್ಟ್ ನೀವು ನಿಂತ ಗಾಡಿಯಲ್ಲಿ ಗೇರ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಈ ಡಯಾಗ್ರಾಮ್ ನ ಚೆಕ್ ಮಾಡಿ, ಫಸ್ಟ್ ಗೇರ್ ಎಲ್ಲಿದೆ, ಸೆಕೆಂಡ್ ಗೇರ್ ಎಲ್ಲಿದೆ, ಥರ್ಡ್ ಗೇರ್ ಎಲ್ಲಿದೆ, ಫೋರ್ತ್ ಗೇರ್, ನ್ಯೂಟ್ರಲ್ ಎಲ್ಲಿದೆ. ಸೊ ಫಸ್ಟ್ ನಿಂತ ಗಾಡಿಯಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ ಗೇರ್ ಶಿಫ್ಟ್ ಮಾಡೋದನ್ನ. ಅದಾದ್ಮೇಲೆ ನಿಮ್ಮ ಮೈಂಡ್ ಅಲ್ಲಿ ಸೆಟ್ ಮಾಡ್ಕೊಳ್ಳಿ ಯಾವ ಗೇರ್ ಅಲ್ಲಿ ಗಾಡಿ ಈಗ ರನ್ ಆಗ್ತಾ ಇದೆ. ಹಾಗೆ ನಾನು ಗೇರ್ ಶಿಫ್ಟ್ ಮಾಡಬೇಕಾಗಿರೋದು ಯಾವ ಗೇರ್ಗೆ, ಯಾವ ಗೇರ್ ಎಲ್ಲಿದೆ ಅನ್ನೋದನ್ನ ನೀವು ತಿಳ್ಕೊಂಡಿರ್ಬೇಕು. ಅದಾದ್ಮೇಲೆ ನೀವು ಗೇರ್ ಲಿವರ್ ಕಡೆ ನೋಡ್ದೇನೆ ನಿಮ್ಮ ದೃಷ್ಟಿನ ಮುಂದ್ಗಡೆ ಇಟ್ಕೊಂಡ್ಬಿಟ್ಟು ಗೇರ್ನ ಶಿಫ್ಟ್ ಮಾಡ್ಬೇಕು. ಈ ರೀತಿಯಾಗಿ ಗೇರ್ ಲಿವರ್ ಕಡೆ ನಾನು ನೋಡೋದಿಲ್ಲ, ಯಾಕಂದ್ರೆ ನನಗೆ ಗೊತ್ತಿದೆ ಥರ್ಡ್ ಗೇರ್ ಅಲ್ಲಿ ಇದೆ, ಫೋರ್ತ್ ಗೇರ್ ಅಲ್ಲಿ ಇದೆ ಅಂತ. ಸೊ ಫಸ್ಟ್ ನನ್ನ ಹ್ಯಾಂಡ್ ಬಂದ್ಬಿಟ್ಟು ಆಕ್ಚುಲಿ ಪರ್ಫೆಕ್ಟ್ ಆಗಿ ಅದೇ ಹೋಗ್ಬಿಡುತ್ತೆ ಯಾವ ಟೈಮ್ನಲ್ಲಿ ಯಾವ ಗೇರ್ ಇದೆ ಅಂತ ಮೈಂಡ್ ಅಲ್ಲಿ ಇತ್ತು ಅಂದ್ರೆ. ಈಗ ಫೋರ್ತ್ ಗೇರ್ ಶಿಫ್ಟ್ ಮಾಡಬೇಕು, ನಾನು ಗೇರ್ ಲಿವರ್ ಕಡೆ ನೋಡೋದಿಲ್ಲ, ಫೋರ್ತ್ ಗೇರ್ ಶಿಫ್ಟ್ ಮಾಡಿದೆ. ನೆಕ್ಸ್ಟ್ ಫಿಫ್ತ್ ಶಿಫ್ಟ್ ಮಾಡಬೇಕು, ತುಂಬಾ ಸಿಂಪಲ್. ಫಿಫ್ತ್ ಗೇರ್ ಶಿಫ್ಟ್ ಮಾಡಿದೆ, ಆರಾಮ್ಸಲ್ಲಿ. ಇದರಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಬಟ್ ಯಾಕೆ ಆ ರೀತಿಯಾಗಿ ಕಲಿಯುವ ಟೈಮ್ನಲ್ಲೇ ರೂಢಿ ಬೆಳೆಸ್ಕೋತಾರೋ, ಅಭ್ಯಾಸ ಮಾಡ್ಕೊಂತಾರೋ ಅಂತ ನಂಗಂತೂ ಗೊತ್ತಿಲ್ಲ. ಏನಂತ ಹೇಳಿದ್ರೆ ಗೇರ್ ಲಿವರ್ನ ಸಡನ್ ಆಗಿ ಚೇಂಜ್ ಮಾಡೋದು, ಗೇರ್ ಲಿವರ್ ಮೇಲೆ ನಿಮ್ಮ ಹ್ಯಾಂಡ್ ಅನ್ನ ಇಟ್ಕೊಂಡ್ಬಿಟ್ಟು ರೆಸ್ಟ್ ಮಾಡೋದು, ಹಾಗೆ ಗೇರ್ ಲಿವರ್ ನೋಡ್ಕೊಂಡ್ಬಿಟ್ಟು ಗೇರ್ ಶಿಫ್ಟ್ ಮಾಡೋದು. ಈ ಮೂರು ತಪ್ಪು ತಿಳುವಳಿಕೆಗೆ ನೀವು ಸುಧಾರಿಸ್ಕೊಂಡ್ರೆ ನೀವು ಒಬ್ಬ ಉತ್ತಮ ಎಕ್ಸಲೆಂಟ್ ಡ್ರೈವರ್ ಅಂತ ಅನಿಸ್ಕೋಬಹುದು, ಹಾಗೆ ಪ್ರೋ ಲೆವೆಲ್ ಡ್ರೈವರ್ ಅಂತ ಅನಿಸ್ಕೋಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ ಇವು ಆಕ್ಚುಲಿ ಒಂದು ಗುಡ್ ಹ್ಯಾಬಿಟ್ಸ್ ಡ್ರೈವಿಂಗ್ ನಲ್ಲಿ. ನಿಮ್ಮ ಗಾಡಿ ಬಂದ್ಬಿಟ್ಟು ಕರೆಕ್ಟ್ ಆಗಿ ಇರೋದಕ್ಕೆ ಸಹಾಯ ಆಗುತ್ತೆ. ಅಂದ್ರೆ ಗಾಡಿ ಬೇಗನೆ ರಿಪೇರಿ ಆಗಿ ಕೆಲಸಕ್ಕೆ ಬರೋದಿಲ್ಲ. ಈ ರೀತಿ ಒಳ್ಳೆ ಹ್ಯಾಬಿಟ್ ಇಂದ ನೀವು ಗಾಡಿನ ಡ್ರೈವ್ ಮಾಡಿದ್ರೆ ಅಂದ್ರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅನ್ಕೋತೀನಿ. ಈ ಲೈಕ್ ಆದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ಮರಿಬೇಡಿ. ನೀವು ಹೊಸದಾಗಿ ಯಾರಾದ್ರೂ ಗಾಡಿ ಕಲಿತಾ ಇದ್ರೆ ಅವರೊಂದಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮ ದಿನ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.